2028ರ ಎಲೆಕ್ಷನ್ಗೆ ಕ್ಷೇತ್ರ ಪುನರ್ವಿಂಗಡಣೆಗೆ ಇದೀಗ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಇದೀಗ 2028 ಎಲೆಕ್ಷನ್ಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳು ಕಂಪ್ಲೀಟ್ ಚೇಂಜ್ ಆಗುತ್ತೆ. ಬೆಳಗಾವಿ ಟು ಚಾಮರಾಜನಗರವರೆಗೂ ಬದಲಾವಣೆ. ರಾಜಕೀಯ ಪಕ್ಷಗಳಿಗೆ ಟೆನ್ಷನ್ ಹೆಚ್ಚಿಸಿದ ಡಿಮಿಲಿಟೇಷನ್. ನಮ್ಮದೇ ಕ್ಷೇತ್ರ ಎನ್ನುತ್ತಿದ್ದವರಿಗೆ ಇದೀಗ ಫುಲ್ ಟೆನ್ಷನ್ ಎದುರಾಗಿದೆ. 20 ವರ್ಷ 30 ವರ್ಷದಿಂದ ಇದ್ದೇನೆ ಅನ್ನುವಂತಿಲ್ಲ. ಬೆಂಗಳೂರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬದಲಾವಣೆ ಆಗುತ್ತೆ. ಮೀಸಲಾತಿ ಚೇಂಜ್, ಭದ್ರಕೋಟೆಗಳು ಛಿದ್ರ ಇಲ್ಲಿ. ಮೈಸೂರು 6 ಕ್ಷೇತ್ರ, ಬೆಳಗಾವಿಯ 10 ಕ್ಷೇತ್ರ, ತುಮಕೂರಿನ 4 ಕ್ಷೇತ್ರ, ಹಾಸನ 2 ಕ್ಷೇತ್ರ, ಮಂಡ್ಯ 2 ಕ್ಷೇತ್ರ. ಕ್ಷೇತ್ರ ಪುನರ್ವಿಂಗಡಣೆಗೆ ಕೈ ಹಾಕಿದ ಕೇಂದ್ರ ಸರ್ಕಾರ. ಜನಸಂಖ್ಯೆಗಳ ಆಧರಿಸಿ ಕ್ಷೇತ್ರ ಬದಲಾವಣೆ ನಿರ್ಧಾರ. ಅಶ್ವವೇಗ ನ್ಯೂಸ್ನಲ್ಲಿ ಡಿಲಿಮಿಟೇಷನ್ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. 2028ರ ಎಲೆಕ್ಷನ್ಗೆ ಕ್ಷೇತ್ರ ಪುನರ್ವಿಂಗಡಣೆ ಸಂಚಲನ ಶುರುವಾಗಿದೆ. ಬಹುತೇಕ ಎಲ್ಲಾ ಕ್ಷೇತ್ರಗಳು ಕಂಪ್ಲೀಟ್ ಚೇಂಜ್ ಆಗುತ್ತೆ. ಇದು ನನ್ನ ಕ್ಷೇತ್ರ, ಅದು ನಿನ್ನ ಕ್ಷೇತ್ರ ಎನ್ನುವಂತಿಲ್ಲ. ಇನ್ನು ಮುಂದೆ ಎಲ್ಲಾ ಚೇಂಜ್. ರಾಜಕೀಯ ಪಕ್ಷಗಳಿಗೆ ಟೆನ್ಷನ್ ಹೆಚ್ಚಿಸಿದ ಡಿಲಿಮಿಟೇಷನ್. ನಮ್ಮದೇ ಕ್ಷೇತ್ರ ಅಂತ ಇದ್ದವರಿಗೆ ಇದೀಗ ಫುಲ್ ಟೆನ್ಷನ್ ಎದುರಾಗಿದೆ. ನೋಡಿ, 20 ವರ್ಷ 30 ವರ್ಷದಿಂದ ಇದ್ದೇನೆ ಅನ್ನುವಂತಿಲ್ಲ. ಜನಸಂಖ್ಯೆಗಳ ಆಧಾರದ ಮೇಲೆ ಬದಲಾವಣೆ ಆಗುತ್ತೆ. ಇಸ್ 2028ರ ಡಿಲಿಮಿಟೇಷನ್ ಬಾಂಬ್. ಬೆಂಗಳೂರಿನ ಯಾವ್ಯಾವ ಕ್ಷೇತ್ರ ಪುನರ್ವಿಂಗಡಣೆಯಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ರಾಜರಾಜೇಶ್ವರಿ ನಗರ, ಯಶವಂತಪುರ, ಬೆಂಗಳೂರು ದಕ್ಷಿಣ, ಮಹದೇವಪುರ, ಯಲಹಂಕ, ಬ್ಯಾಟರಾಯನಪುರ, ಬೊಮ್ಮನಹಳ್ಳಿ, ರಾಜಾಜಿನಗರ ಇಷ್ಟು ಕ್ಷೇತ್ರಗಳಲ್ಲಿ ಪುನರ್ವಿಂಗಡಣೆಯಾಗುತ್ತೆ. ಬೆಂಗಳೂರಿನ ಒಟ್ಟಾರೆಯಾಗಿ 8 ಕ್ಷೇತ್ರಗಳು. ಇನ್ನು ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡೋದಾದ್ರೆ, ಮೈಸೂರಲ್ಲಿ ಯಾವ್ಯಾವ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ, ಚಾಮುಂಡೇಶ್ವರಿ, ವರುಣಾ ಕ್ಷೇತ್ರ, ಕೃಷ್ಣರಾಜ, ನರಸಿಂಹರಾಜ, ಹುಣಸೂರು, HD ಕೋಟೆ ಕ್ಷೇತ್ರಗಳು ಬದಲಾವಣೆ ಆಗುತ್ತೆ. ಇದೀಗ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿಯ ಯಾವ್ಯಾವ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ ಅಂತ ಗಮನಿಸೋದಾದ್ರೆ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಗೋಕಾಕ್, ಇನ್ನು ಚಿಕ್ಕೋಡಿ, ಹುಕ್ಕೇರಿ, ಅಥಣಿ, ಕಾಗವಾಡ, ರಾಯಭಾಗ, ಯಮಕನಮರಡಿ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ. ಎರಡ್ 2028ರ ಎಲೆಕ್ಷನ್ಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದೀಗ ಕೈ ಹಾಕಿದೆ. ಅದರಲ್ಲಿ ಬೆಂಗಳೂರಿನ ಯಾವ್ಯಾವ ಕ್ಷೇತ್ರವಂತ ನಾವು ಗಮನಿಸಿದ್ವಿ ಅಂದ್ರೆ, ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರ ಆಗಿರ್ಬೋದು, ಯಶವಂತಪುರ, ಬೆಂಗಳೂರು ದಕ್ಷಿಣ, ಮಹದೇವಪುರ, ಯಲಹಂಕ, ಬ್ಯಾಟರಾಯನಪುರ, ಇನ್ನು ಬೊಮ್ಮನಹಳ್ಳಿ, ರಾಜಾಜಿನಗರ ಅಂತ ಆದ್ರೆ, ಮೈಸೂರಿನ ವರುಣಾ ಕ್ಷೇತ್ರ ಸಹಿತ ಗಮನಿಸಬೇಕಾಗುತ್ತೆ ನಾವು. ಯಾಕಂದ್ರೆ ವರುಣಾ ಕ್ಷೇತ್ರ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ. ವರುಣಾ ಕ್ಷೇತ್ರ ಸಹಿತ ಅಲ್ಲಿ ಪುನರ್ವಿಂಗಡಣೆ ಆಗುತ್ತೆ. ಇನ್ನು ಅದರಂತೆ ತುಮಕೂರಿನ ಯಾವ್ಯಾವ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ ಅಂತ ಗಮನಿಸೋದಾದ್ರೆ, ತುಮಕೂರು ನಗರ, ತುಮಕೂರು ಗ್ರಾಮೀಣ, ಸಿರಾ, ಮಧುಗಿರಿ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ. ಅದೇ ರೀತಿಯಾಗಿ ಹಾಸನದ ಯಾವ್ಯಾವ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ, ಅರಸೀಕೆರೆ ಮತ್ತು ಸಕಲೇಶಪುರ. ಅರಸೀಕೆರೆ ಮತ್ತು ಸಕಲೇಶಪುರ ಪುನರ್ವಿಂಗಡಣೆ ಆಗುತ್ತೆ. ಇನ್ನು ಮಂಡ್ಯದ ಯಾವ್ಯಾವ ಕ್ಷೇತ್ರ ಪುನರ್ವಿಂಗಡಣೆ, 2 ಕ್ಷೇತ್ರಗಳು, ನಾಗಮಂಗಲ, ಶ್ರೀರಂಗಪಟ್ಟಣ 2 ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಎಷ್ಟು ರಾಜ್ಯಗಳು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾವೆ,
ಎಷ್ಟು ರಾಜ್ಯಗಳು ಇದನ್ನ ತೆಗೆದುಕೊಳ್ತಾ ಇದ್ದಾವೆ ಅಂತ ಗಮನಿಸೋದಾದ್ರೆ ಈಗಾಗಲೇ ತಮಿಳುನಾಡಿನಲ್ಲೂ ಸಹಿತ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲೂ ಸಹಿತ ಇದ್ರ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿರೋಧ ಪಕ್ಷದ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಆಡಳಿತ ಪಕ್ಷಗಳು ಇದರ ವಿರುದ್ಧ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ನಾವು ಇಷ್ಟು ವರ್ಷದಿಂದ ಒಂದು ಕ್ಷೇತ್ರದಲ್ಲಿ ನೆಲೆ ಊರಿ ಬಂದಿರ್ತೀವಿ, ಅಲ್ಲೇ ಒಂದು ನಮ್ಮದೇ ಆದಂತ ಒಂದು ಹೆಸರನ್ನ ಗಳಿಸ್ಕೊಂಡು ಬಂದಿರ್ತೀವಿ, ಇದಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜನಸಂಖ್ಯೆಗಳ ಆಧಾರದ ಮೇಲೆ ಇಲ್ಲಿ ಪುನರ್ವಿಂಗಡಣೆ ಆಗುತ್ತೆ. ಇದನ್ನ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಹಲವು ರಾಜ್ಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಇನ್ನು ಮೈಸೂರಿನಲ್ಲಿ ನೋಡಿ ವರುಣಾ ಕ್ಷೇತ್ರ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ, ಹೀಗಾಗಿ ಸಿದ್ದರಾಮಯ್ಯ ಅವರು ಸಹಿತ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ.